ನಾವೆಲ್ಲರೂ ಮೊನ್ನೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ? ಹನುಮಂತ ಯಾರು ನಿಮ್ಗೆಲ್ಲ ಗೊತ್ತಿದೆಯಾ? ಹನುಮಂತನ ಹೆಸರು ಎಲ್ಲಿ ಕೇಳಿದೀರಾ? ರಾಮಾಯಣದಲ್ಲಿ, ಹೌದಲ್ವಾ? ಹನುಮಂತನ ತಂದೆ ತಾಯಿ ಯಾರು? ಅಂಜನಿ ಮತ್ತೆ ಕೇಸರಿ ಅಂತ ಹನುಮಂತನ ತಂದೆ ತಾಯಿ. ಹನುಮಂತ ರಾಮನ್ ದೊಡ್ಡ ಭಕ್ತ, ರಾಮನ್ ಸೇವಕ ಹನುಮಂತ. ಹಾಗಾಗಿ ಇವಾಗ ರಾಮನವಮಿ ಕೂಡ ತುಂಬಾ ಹತ್ರ ಬರ್ತಾ ಇದೆ. ನಾವು ರಾಮನ್ ಬಂಟ ಹನುಮ ಆದ್ರಿಂದ ಹನುಮಂತನ ಶ್ಲೋಕವನ್ನು ಕಲಿಯೋಣವಾ? मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूत मुख्यं श्रीरामदूतं शरणं प्रपद्ये. मनोजवं ಅಂದ್ರೆ ನಮ್ಮ ಮನಸ್ಸು ಎಷ್ಟು ಫಾಸ್ಟ್ ಆಗಿ ಓಡುತ್ತೆ ಅಲ್ವಾ? ನೀವು ರಾತ್ರಿ ಮಲಗಿರ್ತೀರಾ, ಮಲಗಿದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಬೇಕು, ಸ್ನಾನ ಮಾಡಬೇಕು, ಸ್ಕೂಲ್ಗೆ ಹೋಗ್ಬೇಕು, ಬಂದ್ಬಿಟ್ಟು ಊಟ ಮಾಡ್ಬಿಟ್ಟು ಹೊರಗಡೆ ಆಟ ಆಡಕ್ಕೆ ಹೋಗ್ಬಿಡ್ಬೇಕು. ಇದನ್ನ ಎಷ್ಟು ಫಾಸ್ಟ್ ಆಗಿ ಯೋಚನೆ ಮಾಡ್ತೀರಾ ಅಲ್ವಾ? ಯೋಚನೆ ಮಾಡಿದ್ರೆ ಬಾಯಲ್ಲಿ ಹೇಳ್ತೀರಾ ಇಲ್ಲ ಅಲ್ವಾ? ನೀವು ಮನಸ್ಸಲ್ಲಿ ಯೋಚನೆ ಮಾಡೋ ಸಿಕ್ಕಾಪಟ್ಟೆ ಸ್ಪೀಡಾಗಿ ಯೋಚನೆ ಮಾಡಿದ್ರ. ಅದೇ ತರ ಹನುಮಂತ ಸ್ಪೀಡಾಗಿ ಹೋಗ್ತಾನೆ ಅಂತ. ಮಾರುತ ತುಲ್ಯ ವೇಗಂ, ಮಾರುತ ಅಂದ್ರೆ ಗಾಳಿ, ಗಾಳಿ ಹಾಗೆ ಹನುಮಂತ ಹೈ ಸ್ಪೀಡಾಗಿ ಹೋಗ್ತಾನೆ. ಗಾಳಿ ಎಷ್ಟು ಫಾಸ್ಟ್ ಆಗಿ ಹೋಗುತ್ತಲ್ವಾ, ಅದೇ ತರ ಹನುಮಂತ ತುಂಬಾ ಸ್ಪೀಡಾಗಿ ಹೋಗ್ತಾನೆ ಅಂತ, ಆಕಾಶದಲ್ಲಿ ಹಾರಾಡ್ತಾನೆ ಗಾಳಿ ಹಾಗೆ ಅಂತ. ಜಿತೇಂದ್ರಿಯಂ, ಜಿತೇಂದ್ರಿಯಂ ಅಂದ್ರೆ ಮನಸ್ಸನ್ನ ಸಿಕ್ಕಾಪಟ್ಟೆ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಾನೆ ಹನುಮಂತ. ನೀವು ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತೀರಾ? ಇಲ್ಲ. ಏನು ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು, ಈಗಲೇ ಚಾಕ್ಲೇಟ್ ಬೇಕು, ತಕ್ಷಣ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತೀರಾ, ಕಂಟ್ರೋಲಿಂಗ್ ಇರಲ್ಲ. ಸೊ ಹನುಮಂತ ಹಂಗಲ್ಲ, ಯಾವುದೇ ಕೆಲಸನ ಯೋಚನೆ ಮಾಡ್ಬಿಟ್ಟು ಆ ಕೆಲಸನ ಪರ್ಫೆಕ್ಟ್ ಆಗಿ ಮಾಡ್ತಾನೆ. ಬುದ್ಧಿಮತ ವರಿಷ್ಠಂ ಅಂದ್ರೆ ಹನುಮಂತ ಬುದ್ಧಿವಂತರಲ್ಲಿ ಬುದ್ಧಿವಂತ, ಸಿಕ್ಕಾಪಟ್ಟೆ ಶಾರ್ಪ್ ಇದ್ದಾನೆ, ಸಿಕ್ಕಾಪಟ್ಟೆ ಬ್ರೈಟ್ ಇದ್ದಾನೆ ಅಂತ ಬೇಗ ಗ್ರಾಸ್ ಮಾಡ್ಬಿಡ್ತಾನೆ ಹನುಮಂತ ಅಂತ. ವಾತಾತ್ಮಜಂ ಅಂದ್ರೆ ವಾಯುದೇವನ ಮಗ. ವಾಯುದೇವ ಅಂದ್ರೆ ಯಾರು? ಈ ಕೂತಾಗೆಲ್ಲ ಗಾಳಿ ಬರ್ತಾ ಇದೆ ಅಲ್ವಾ? ದೇವ ಅಂದ್ರೆ ಯಾರು? ಗಾಡ್ ಆಫ್ ವಿಂಡ್. ವಾಯುದೇವನ ಮಗ ಹನುಮಂತ. ವಾನರಯೂತ ಮುಖ್ಯಂ, ವಾನರಯೂತ ಅಂದ್ರೆ ವಾನರ ಸೇನೆ. ವಾನರ ಅಂದ್ರೆ ಮಂಕಿ. ಈ ಮಂಕಿ ಸೇನೆಗೆ ಒಬ್ಬ ರಾಜ, ಒಬ್ಬ ಈ ಆರ್ಮಿಗೆ, ಮಂಕಿ ಆರ್ಮಿಗೆ ಒಬ್ಬ ಕಿಂಗ್ ಯಾರು? ಹನುಮಾನ್. ವಾನರಯೂತ ಮುಖ್ಯಂ, ಹಿ ಇಸ್ ದ ಲೀಡರ್ ಆಫ್ ಮಂಕಿ ಆರ್ಮಿ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ, ಶ್ರೀರಾಮನ ದೂತನಾದ ಹನುಮಂತ, ಶ್ರೀರಾಮನ ಸೇವಕನಾದ ಹನುಮಂತ, ನಿನಗೆ ನನ್ನ ನಮಸ್ಕಾರಗಳು ಅಂತ ಹೇಳೋದಕ್ಕಾಗಿ ಈ ಶ್ಲೋಕನ ನಾವು ಯಾಕೆ ಹೇಳ್ಬೇಕಂದ್ರೆ ನಮ್ಗೆ ಧೈರ್ಯ ಬರೋದಕ್ಕಾಗಿ. ಈಗ ನಿಮ್ ಕರೆಂಟ್ ಹೋಗುತ್ತೆ, ಕರೆಂಟ್ ಹೋದ ತಕ್ಷಣ ಫುಲ್ ಕತ್ಲೆ ಇರುತ್ತೆ, ನೀವು ಅವಾಗ ಏನ್ ಮಾಡ್ತೀರೋ, ಅಯ್ಯೋ ಕತ್ಲೆ ಇದೆ ನಂಗೆ ಹೋಗೋದಕ್ಕೆ ಭಯ ಆಗುತ್ತೆ, ಅಥವಾ ಏನೋ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ, ಚಿಕ್ಕ ಪುಟ್ಟ ಕೆಲಸ ಮಾಡಕ್ ನಂಗೆ ಶಕ್ತಿನೇ ಇಲ್ಲ ಅಂತ ಹೇಳ್ತೀರ. ಸೊ ಈ ಶ್ಲೋಕ ಹೇಳೋದ್ರಿಂದ ಎಷ್ಟೇ ಕತ್ಲೆ ಇದ್ರು ನಿಮಗೆ ಹೋಗೋದಕ್ಕೆ ಧೈರ್ಯ ಬರುತ್ತೆ, ಏನೇ ಕೆಲಸ ಮಾಡೋದಾದ್ರೂ ನಿಮ್ಗೆ ಶಕ್ತಿ ಬರುತ್ತೆ, ಎನರ್ಜಿ ಇರುತ್ತೆ. ಸೊ ಈ ಶ್ಲೋಕದಿಂದ ನಿಮಗೆ ಫುಲ್ ಸ್ಟ್ರೆಂತ್ ಸಿಗುತ್ತೆ ಅಂತ ಹನುಮಂತನ ಹಾಗೆ. ಹನುಮಂತ ಎಷ್ಟು ಶಾರ್ಪ್ ಇದನೋ ಅದೇ ತರ ನೀವು ತುಂಬಾ ಶಾರ್ಪ್ ಇರ್ತೀರಾ, ಅಷ್ಟೇ ಫಾಸ್ಟ್ ಆಗಿರ್ತೀರಾ ಅಂತ ಈ ಶ್ಲೋಕದಿಂದ ನಾವು ದಿನನಿತ್ಯ ಶ್ಲೋಕಗಳಲ್ಲಿ ಅಳವಡಿಸ್ಕೊಂಡು ಇದನ್ನ ಹೇಳ್ಬೇಕು ಈ ಶ್ಲೋಕನ. ಥ್ಯಾಂಕ್ ಯು.